ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗಿದೆ. ಈ ಬಾರಿಯ ವಿಶೇಷ ಏನು ಕೇಳಿದ್ರೆ, ಭಾರತ ತಂಡ ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲದೆ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಇದರ ಜೊತೆಗೆ ಭಾರತ ಇನ್ನೊಂದು ಸಾಧನೆಯನ್ನು ಕೂಡ ಮಾಡಿದೆ. ಈವರೆಗೆ ICC ಮೆನ್ಸ್ ಚಾಂಪಿಯನ್ಸ್ ಟ್ರೋಫಿಯನ್ನು 3 ಬಾರಿ ಗೆದ್ದಂತಹ ಏಕೈಕ ತಂಡ ಅನ್ನುವಂಥ ಸಾಧನೆ ಈಗ ಭಾರತ ತಂಡದ ಮುಡಿಗೇರಿದೆ. ICC ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಭಾರತ ಸೋಲಿಸ್ತು, ಅದ್ಭುತವಾಗಿ ಆಟ ಆಡಿದ್ರು. ಆ ಇಡೀ ಪಂದ್ಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ನೀವೆಲ್ಲ ಪಂದ್ಯವನ್ನು ನೋಡಿರ್ತೀರಿ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಈ ಪಂದ್ಯವನ್ನು ಗೆಲ್ತಿದ್ದಂತೆ ಅನೇಕ ಪ್ರಶ್ನೆಗಳು ಉದ್ಭವಿಸಿದೆ, ಕೆಲವೆಡೆ ಚರ್ಚೆಗಳು ಆರಂಭವಾಗಿದೆ. ಅದೇನು ಕೇಳಿದ್ರೆ, ರೋಹಿತ್ ಶರ್ಮಾ ODI ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರೆ ಅಥವಾ ಕ್ಯಾಪ್ಟನ್ಸಿಯನ್ನು ತ್ಯಾಗ ಮಾಡ್ತಾರೆ, ಈ ರೀತಿಯ ಚರ್ಚೆಗಳು ಒಂದು ಕಡೆ ಉದ್ಭವಿಸಿದೆ. ಇನ್ನೊಂದು ಕಡೆಯಲ್ಲಿ ಈ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡಿದ್ಯಾರು? ಪಾಕಿಸ್ತಾನ. ಆದರೆ ಪಾಕಿಸ್ತಾನಕ್ಕೂ ಕೂಡ ಒಂದು ರೀತಿಯಲ್ಲಿ ಮುಖಭಂಗ ಆಗಿದೆ. ಯಾವಾಗ ಭಾರತ ಗೆಲ್ತೋ ಆಗ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆರಂಭವಾಗಿದೆ. ಭಾರತ ಮೋಸದಿಂದ ಗೆದ್ದಿದೆ ಅಂತ ಕೆಲವರು ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಕೆಲ ಪಾಕಿಸ್ತಾನದ ಮಾಜಿ ಆಟಗಾರರು ಭಾರತದ ಆಟವನ್ನು ಕೊಂಡಾಡ್ತಾ ಇದ್ದಾರೆ. ಭಾರತದ ಪ್ಲೇಯರ್ಸ್ಗೆ ಸರಿಸಮವಾದವರು ಇನ್ಯಾರೂ ಇಲ್ಲ ಅಂತ ಅವರು ಹಾಡಿ ಹೊಗಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಿಮಗೆ ಹೇಳಲೇಬೇಕಾದಂತಹ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತ ತಂಡದ ಕ್ಯಾಪ್ಟನ್ ಆಗಿರುವಂತಹ ರೋಹಿತ್ ಶರ್ಮಾರನ್ನ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಆಗಿದ್ದಂತಹ ಶಮಾ ಮೊಹಮ್ಮದ್ ಸಿಕ್ಕಾಪಟ್ಟೆ ಟೀಕೆ ಮಾಡಿದ್ರು. ರೋಹಿತ್ ಶರ್ಮಾಗೆ ಬಾಡಿ ಶೇಮಿಂಗ್ ಮಾಡಿದ್ರು. ಈಗ ಅವರ ಟೋನ್ ಬದಲಾಗಿದೆ. ಯಾವಾಗ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಗೆಲ್ತೋ ಆ ಗೆಲುವಿಗೆ ರೋಹಿತ್ ಶರ್ಮಾರೇ ಕಾರಣರಾದ್ರು. ಶಮಾ ಮೊಹಮ್ಮದ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಭಾರತ ಯಾವಾಗ ICC ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ಹೋಯಿತು, ಅನೇಕರು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಭಾರತ ಎಲ್ಲ ಪಂದ್ಯವನ್ನು ಗೆದ್ದಿರುತ್ತೆ, ಫೈನಲ್ ಪಂದ್ಯದಲ್ಲಿ ಏನಾದರೂ ಒಂದು ಎಡವಟ್ಟು ಮಾಡ್ಕೊಂಡ್ಬಿಡುತ್ತೆ, ಇವರು ಫೈನಲ್ನಲ್ಲಿ ಸೋತು ಹೋಗೋದು ಜಾಸ್ತಿ. ಪಾಕಿಸ್ತಾನದಲ್ಲಿ ಯಾವ ರೀತಿಯ ಚರ್ಚೆ ಆಗ್ತಾ ಇತ್ತು ಅಂತಂದ್ರೆ, ಭಾರತ ನ್ಯೂ ಚೋಕರ್ಸ್. ಈ ಹಿಂದೆ ಸೌತ್ ಆಫ್ರಿಕಾಗೆ ನಾವು ಚೋಕರ್ಸ್ ಅಂತ ಕರಿತಾ ಇದ್ವಿ. ಅವರೆಲ್ಲ ಪಂದ್ಯ ಗೆದ್ದಿರ್ತಾರೆ, ಫೈನಲ್ನಲ್ಲಿ ಸೋತು ಬಿಡ್ತಾ ಇದ್ರು. ಈ ಬಾರಿಯೂ ಕೂಡ ಭಾರತಕ್ಕೆ ಹಾಗೆ ಆಗತ್ತೆ, ಯಾಕೆಂದ್ರೆ ಭಾರತ ಇತ್ತೀಚಿನ ದಿನಗಳಲ್ಲಿ ಹಾಗೆ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವರ್ಲ್ಡ್ ಕಪ್ನಲ್ಲಿ ಭಾರತ ಅದ್ಭುತವಾಗಿ ಆಡಿತ್ತು. ಈ ಬಾರಿ ವರ್ಲ್ಡ್ ಕಪ್ ನಮ್ಮದೇ ಅಂತ ಪ್ರತಿಯೊಬ್ಬರು ಭಾವಿಸ್ತಾ ಇದ್ರು. ಯಾಕೆಂದ್ರೆ ಸತತವಾಗಿ 22 ಪಂದ್ಯಗಳನ್ನು ಭಾರತ ಗೆದ್ದಿತ್ತು. ಕೇವಲ ವರ್ಲ್ಡ್ ಕಪ್ ಪಂದ್ಯಗಳು ಮಾತ್ರ ಅಲ್ಲ, ಅದರ ಹಿಂದಿನ ಎಲ್ಲ ಪಂದ್ಯಗಳನ್ನು ಭಾರತ ಗೆದ್ದುಕೊಂಡು ಬಂದಿತ್ತು. ಆದರೆ ಅಂತಿಮವಾಗಿ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತ ಕೆಟ್ಟ ಪ್ರದರ್ಶನವನ್ನು ತೋರಿತ್ತು. ಹೀಗಾಗಿ ಪಾಕಿಸ್ತಾನದವ್ರು ಏನು ಹೇಳ್ತಾ ಇದ್ರು, ಭಾರತ ಎಲ್ಲ ಪಂದ್ಯವನ್ನು ಗೆಲ್ಲುತ್ತೆ, ಆದರೆ 100% ಫೈನಲ್ನಲ್ಲಿ ಸೋಲ್ತಾರೆ ಅಂತ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು, ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಮಿತ್ರರೇ, ನ್ಯೂಜಿಲೆಂಡ್ ವಿರುದ್ಧ ಭಾರತ ಆಡದಂತಹ ರೀತಿ ಇದೆಯಲ್ಲ, ಎಲ್ಲಾ ಟೀಕಾಕಾರರ ಬಾಯಿಗೆ ಬೀಗ ಹಾಕುವಂತ ಆಟ ಅದು. ಯಾರು ಕೂಡ ಅದರ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತ ಇದೊಂದನ್ನು ತಪ್ಪು ಮಾಡಿದೆ, ಹೀಗೆ ಮಾಡದೇ ಇದ್ದಿದ್ರೆ ಇನ್ನೂ ಈಸಿಯಾಗಿ ಗೆಲ್ಲಬಹುದಿತ್ತು, ಎಲ್ಲೂ ಹೇಳೋದಕ್ಕೆ ಉಳಿಸಿಲ್ಲ. ಅಷ್ಟು ಅದ್ಭುತವಾಗಿ ಸಂಘಟಿತವಾದಂತಹ ಆಟವನ್ನು ಭಾರತ ತಂಡ ಪ್ರದರ್ಶನ ಮಾಡಿದೆ. ಮುಖ್ಯವಾಗಿ ಮಿತ್ರರೇ ಹೇಳಬೇಕು ಅಂತಂದ್ರೆ, ಮೊದಲಿಗೆ ನ್ಯೂಜಿಲೆಂಡ್ ಬ್ಯಾಟ್ ಮಾಡಿತು, 251 ರನ್ಗೆ ಭಾರತ ಅವರನ್ನು ಕಟ್ಟಿ ಹಾಕ್ತು. 7 ವಿಕೆಟ್ಗೆ 251 ರನ್ ಗಳಿಸೋದಕ್ಕಷ್ಟೇ ಶಕ್ತವಾಯಿತು. ನ್ಯೂಜಿಲೆಂಡ್ ಬ್ಯಾಟಿಂಗ್ ಆರಂಭ ಅದ್ಭುತವಾಗಿತ್ತು. ಭಾರತ ಮೂಲದ ರಚಿನ್ ರವೀಂದ್ರ ಭಾರತೀಯ ಬೌಲರ್ಸ್ಗಳನ್ನ ಆರಂಭದಲ್ಲೇ ದಂಡಿಸೋದಕ್ಕೆ ಶುರು ಮಾಡಿದ್ರು. ರಚಿನ್ ರವೀಂದ್ರ ಇದೇ ರೀತಿಯಾಗಿ ಆಡಿದ್ದೇ ಆದರೆ ನ್ಯೂಜಿಲೆಂಡ್ ಸ್ಕೋರ್ 300ರ ಗಡಿ ದಾಟಬಹುದು ಅನ್ನುವಂಥ ಅಂದಾಜಿತ್ತು. ಆದರೆ ಕುಲ್ದೀಪ್ ಯಾದವ್ ಅವರ ಮಾರಕ ಸ್ಪಿನ್ ದಾಳಿಗೆ ರಚಿನ್ ರವೀಂದ್ರ ವಿಕೆಟ್ ಉದುರುತ್ತೆ, ಅವರು ಕ್ಲೀನ್ ಬೌಲ್ಡ್ ಆಗ್ತಾರೆ. ಅದಾದ ಬಳಿಕ ನ್ಯೂಜಿಲೆಂಡ್ ತಂಡದ ಮೇಲೆ ಭಾರತೀಯ ಬೌಲರ್ಸ್ಗಳು ಹಿಡಿತವನ್ನು ಸಾಧಿಸ್ತಾರೆ. ನಂತರ ಸ್ಕೋರ್ ಬೋರ್ಡ್ ಮೇಲೆ ಏಳಲೇ ಇಲ್ಲ. ಅಂತಿಮವಾಗಿ 251 ರನ್ಗೆ ಬಂದು ನಿಂತ್ಕೊಳ್ತಾರೆ. ಅದಾದ ಬಳಿಕ ಮಿತ್ರರೇ, ಭಾರತ ತಂಡದ ಆರಂಭ ಇದೆಯಲ್ಲ, ಬಹಳ ಅದ್ಭುತವಾಗಿತ್ತು. ರೋಹಿತ್ ಶರ್ಮಾ ನಾಯಕತ್ವಕ್ಕೆ ತಕ್ಕದಾದಂಥ ಆಟವನ್ನು ಆಡಿದ್ರು. ಎಲ್ಲೂ ಕೂಡ ಮ್ಯಾಚ್ ಆ ಕಡೆ ಈ ಕಡೆ ಆಗತ್ತೆ ಅಂತ ಒಮ್ಮೆಯೂ ಅನಿಸಿರಲಿಲ್ಲ. ಆರಂಭವನ್ನು ನೋಡಿದ್ರೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಸೆಂಚುರಿಯ ಜೊತೆ ಆಟವನ್ನು ಆಡ್ತಾರೆ. ಅವರಿಬ್ಬರು ಕ್ರೀಸ್ನಲ್ಲಿರುವಂತಹ ಸಂದರ್ಭದಲ್ಲಿ ಭಾರತ ಬಹಳ ಈಸಿಯಾಗಿ ಗೆದ್ದುಬಿಡುತ್ತೆ ಎನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಮಿತ್ರರೇ, ಶುಭ್ಮನ್ ಗಿಲ್ ಔಟ್ ಆದ ಬಳಿಕ ಕ್ರೀಸ್ಗೆ ಬಂದಂತಹ ವಿರಾಟ್ ಕೊಹ್ಲಿ ಕೇವಲ 1 ರನ್ಗೆ ಔಟ್ ಆಗ್ತಾರೆ. ಆಗ ಭಾರತ ತಂಡ ಸ್ವಲ್ಪ ಒತ್ತಡಕ್ಕೊಳಗಾಗಿತ್ತು. ಆದರೂ ಮಿತ್ರರೇ, ನಂತರ ಬಂದಂತಹ ಶ್ರೇಯಸ್ ಅಯ್ಯರ್ ಅದ್ಭುತವಾದಂತಹ ತಾಳ್ಮೆಯ ಜೊತೆ ಆಟವನ್ನು ಆಡ್ತಾರೆ. ರೋಹಿತ್ ಶರ್ಮಾ ಮತ್ತು ಶ್ರೇಯಸ್ ಅಯ್ಯರ್ ಜೊತೆ ಆಟವು ಚೆನ್ನಾಗಿ ಮೂಡಿಬರುತ್ತೆ. ಅನಂತರ ಕ್ರೀಸ್ಗೆ ಬಂದಂತಹ ಅಕ್ಷರ್ ಪಟೇಲ್ ಕೂಡ ಬಹಳ ತಾಳ್ಮೆಯಿಂದ ಆಟವಾಡ್ತಾರೆ. ಆದರೆ ಒಂದು ಹಂತದಲ್ಲಿ ಮ್ಯಾಚ್ ಕೈ ತಪ್ಪುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆಂದ್ರೆ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ತೀರಾ ನಿಧಾನಗತಿ ಆಟವಾಡೋದಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ನ್ಯೂಜಿಲೆಂಡ್ ಬೌಲಿಂಗ್ ದಾಳಿಯೂ ಕೂಡ ಅದೇ ರೀತಿಯಾಗಿತ್ತು. ಆ ಸಂದರ್ಭದಲ್ಲಿ ಯಾಮಾರಿದ್ದೇ ಆಗಿದ್ರೆ ಭಾರತ ಮ್ಯಾಚನ್ನು ಕೈ ಚೆಲ್ಲಬೇಕಾಗಿತ್ತು. ಆದರೆ ಅವರು ತಾಳ್ಮೆಯ ಜೊತೆ ಆಟ ಆಡ್ತಾರೆ. ಅದಾದ ನಂತರ ಕ್ರೀಸ್ಗೆ ಬಂದಂತಹ KL ರಾಹುಲ್ ಮತ್ತು ಹಾರ್ದಿಕ್ ಪಾಂಡ್ಯ ಭಾರತದ ಗೆಲುವನ್ನು ನಿಶ್ಚಯಿಸಿಬಿಡ್ತಾರೆ. ಭಾರತ ಗೆದ್ದು ಬಿಡುತ್ತು ಅನ್ನುವಂಥ ನಂಬಿಕೆಯನ್ನು ಎಲ್ಲರಿಗೂ ಮೂಡಿಸ್ತಾರೆ. ಅಂತಿಮವಾಗಿ ಭಾರತ ಗೆದ್ದು ಬೀಗುತ್ತೆ. ಟೋಟಲಿ ಈ ಮ್ಯಾಚ್ನಲ್ಲಿ ಬೌಲರ್ಗಳು ಕೂಡ ಉತ್ತಮವಾದ ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಹಾಗೆ ಬ್ಯಾಟ್ಸ್ಮನ್ಗಳು ಕೂಡ ಅದ್ಭುತವಾದಂತಹ ಆಟವಾಡಿ ಈ ಮ್ಯಾಚನ್ನು ಗೆಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಸಾಂಘಿಕವಾದಂತಹ ಹೋರಾಟ ಇದು. ಮಿತ್ರರೇ, ಇದೆಲ್ಲ ಒಂದು ಭಾಗ.
ಯಾವಾಗ ಭಾರತ ತಂಡ ಮ್ಯಾಚನ್ನು ಗೆಲ್ತೋ ಅದಾದ ಬಳಿಕ ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತಂದರೆ ರೋಹಿತ್ ಶರ್ಮಾ ಒನ್ ಡೇ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಾರಾ, ವಿರಾಟ್ ಕೊಹ್ಲಿ ಒನ್ ಡೇಯಿಂದ ದೂರ ಆಗ್ತಾರಾ, ಹೀಗೆಲ್ಲ ಪ್ರಶ್ನೆಗಳು ಉದ್ಭವಿಸಿದೆ. ಕೆಲವರು ಆ ಬಗ್ಗೆ ಚರ್ಚೆ ಮಾಡೋದಕ್ಕೂ ಶುರು ಮಾಡಿದ್ದಾರೆ. ಯಾಕೆಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಿಕೆಟ್ ಅನ್ನು ಹಿಡ್ಕೊಂಡು ಇಡೀ ಸ್ಟೇಡಿಯಂ ಸುತ್ತುತ್ತಾರೆ. ಈ ಹಿಂದೆ T20 ವರ್ಲ್ಡ್ ಕಪ್ ಗೆದ್ದಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹೀಗೆ ಮಾಡಿದ್ರು. ಅದಾದ ಬಳಿಕ ಅವರು T20ಗೆ ಗುಡ್ ಬೈ ಹೇಳಿದ್ರು. ಈಗೇನಾದರೂ ODIಗೆ ಗುಡ್ ಬೈ ಹೇಳ್ತಾರಾ ಅನ್ನುವಂಥ ಚರ್ಚೆ ಉದ್ಭವಿಸಿದೆ. ಇನ್ನು ಕೆಲವರು ಏನು ಹೇಳ್ತಾ ಇದ್ದಾರೆ, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯನ್ನು ತ್ಯಾಗ ಮಾಡಿಬಿಡ್ತಾರೆ. ಯಾಕೆಂದರೆ ಈಗಾಗಲೇ ಅವರು ಫಾರ್ಮ್ನಲ್ಲಿರಲಿಲ್ಲ, ಅಂತಿಮ ಪಂದ್ಯವನ್ನು ಗೆಲ್ಲಿಸಿದ್ದಾರೆ. ಒಂದು ಉತ್ತಮವಾದಂಥ ವಿದಾಯ ಹೇಳೋದಕ್ಕೆ ಇದು ಸರಿಯಾದ ಸಮಯ ಅಂತ ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಟೀಮ್ನ ಮೂಲಗಳು ಹೇಳ್ತಿರುವಂತಹ ಪ್ರಕಾರ, ಕೆಲ ಸೀನಿಯರ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ಗಳ ವರದಿಯ ಪ್ರಕಾರ ಸದ್ಯಕ್ಕೆ ರೋಹಿತ್ ಶರ್ಮಾ ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ. ಅವರು ODIನ ಕ್ಯಾಪ್ಟನ್ ಆಗಿ ಹಾಗೆ ಮುಂದುವರಿತಾರೆ. ಈ ತಕ್ಷಣಕ್ಕೆ ಅವರು ನಿವೃತ್ತಿಯ ಯೋಚನೆಯನ್ನ ಮಾಡಿಲ್ಲ. ಭಾರತ ತಂಡಕ್ಕೆ ಅವರ ಅನಿವಾರ್ಯತೆ ಇದೆ ಅಂತ ಕೆಲ ಎಕ್ಸ್ಪರ್ಟ್ಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನ ಹಠಕ್ಕೆ ಬಿದ್ದು ಆಯೋಜನೆ ಮಾಡಿದ್ಯಾರು? ಪಾಕಿಸ್ತಾನ. ಅದಕ್ಕೆ ಅಪೋಸ್ ಮಾಡಿದ್ಯಾರು? ಭಾರತ. ಯಾಕೆಂದರೆ ಪಾಕಿಸ್ತಾನದಲ್ಲಿ ಸುರಕ್ಷತೆ ಇಲ್ಲ, ಆ ಕಾರಣದಿಂದಾಗಿ ನಮ್ಮ ಟೀಮನ್ನು ನಾವು ಪಾಕಿಸ್ತಾನಕ್ಕೆ ಕಳುಹಿಸಿ ಕೊಡೋದಿಲ್ಲ, ಹೀಗಂತ ಭಾರತ ಮೊದಲಿನಿಂದಲೂ ಖ್ಯಾತೆ ತೆಗೆದಿತ್ತು. ಇದಕ್ಕೆ ಪಾಕಿಸ್ತಾನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿತ್ತು. ನಾವು ಯಾವ ರೀತಿಯ ಸೇಫ್ಟಿಯನ್ನು ಬೇಕಾದರೂ ಕೊಡ್ತೀವಿ, ICC ನಿಯಮಕ್ಕೆ ಭಾರತ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ, ಹಾಗೆ ಹೀಗೆ ಪಾಕಿಸ್ತಾನ ಹೇಳ್ತಾ ಇತ್ತು. ಆದರೆ ಅಂತಿಮವಾಗಿ ಭಾರತದ ಕೈ ಮೇಲಾಗಿತ್ತು. ICC ಹೈಬ್ರಿಡ್ ಮಾದರಿಗೆ ಒಪ್ಪಿಗೆ ಸೂಚಿಸಿದ ಕಾರಣದಿಂದಾಗಿ ಭಾರತ ಎಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಆಡ್ತು. ಈಗ ಪಾಕಿಸ್ತಾನ ಇದೇ ವಿಚಾರವನ್ನು ಇಟ್ಟುಕೊಂಡು ಭಾರತ ಮೋಸದಿಂದ ಗೆದ್ದಿದೆ ಅಂತ ಒಂದು ಹೊಸ ವರಸೆಯನ್ನು ಆರಂಭಿಸಿದೆ. ನಿರಂತರವಾಗಿ ಭಾರತ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆಲ್ತಾ ಇರುವಂಥ ಸಂದರ್ಭದಲ್ಲೇ ಪಾಕಿಸ್ತಾನದವರು ಈ ಮಾತು ಹೇಳ್ತಾ ಇದ್ರು. ಭಾರತಕ್ಕೆ ದುಬೈನ ಪಿಚ್ ಅನುಕೂಲಕರವಾಗಿದೆ, ಒಂದೇ ಪಿಚ್ನಲ್ಲಿ ಆಡ್ತಾ ಇರುವ ಕಾರಣದಿಂದಾಗಿ ಭಾರತಕ್ಕೆ ಲಾಭ ಆಗ್ತಾ ಇದೆ, ಅವರು ಪಿಚ್ಚನ್ನು ಅಧ್ಯಯನ ಮಾಡಿಬಿಟ್ಟಿದ್ದಾರೆ, ಹೀಗಾಗಿ ಭಾರತಕ್ಕೆ ಗೆಲುವು ಈಸಿಯಾಗಿದೆ ಅಂತ ಪಾಕಿಸ್ತಾನದವರು ಹೊಸ ಖ್ಯಾತೆಯನ್ನು ತೆಗೆದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಒಂದೇ ಪಿಚ್ನಲ್ಲಿ ಭಾರತ ಆಡಿರುವಂತಹದ್ದು ಭಾರತ ತಂಡಕ್ಕೆ 1% ಲಾಭವನ್ನು ಮಾಡಿಕೊಟ್ಟಿರಬಹುದು, ಇಲ್ಲ ಅಂತ ನಾನಂತೂ ಹೇಳೋದಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಈ ಟೀಕೆ ಮಾಡುವಂಥ ಯಾವುದೇ ನೈತಿಕತೆ ಇಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನ ತನ್ನ ತವರಿನಲ್ಲೇ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದು. ಆದರೆ ಅವ್ರಿಗೆ ಒಂದು ಮ್ಯಾಚನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಹೋಮ್ ಗ್ರೌಂಡ್ನಲ್ಲೇ ಅವರಿಗೊಂದು ಸೆಮಿಫೈನಲ್ಗೂ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದಂತಹ ಪಾಕಿಸ್ತಾನ ತಂಡ ಈಗ ಭಾರತ ದುಬೈ ಪಿಚ್ನಲ್ಲಿ ಆಡ್ಬಿಡ್ತು, ಅವರಿಗೆ ಪಿಚ್ ಸಹಕಾರಿಯಾಗಿತ್ತು ಅಂತಂದ್ರೆ ನಂಬೋದಕ್ಕೆ ಸಾಧ್ಯವಾ? ಪಾಕಿಸ್ತಾನ ತನಗೆ ಅನುಕೂಲಕರವಾದಂತಹ ಒಂದು ಪಿಚ್ಚನ್ನು ರೆಡಿ ಮಾಡಿಕೊಳ್ಳಲಾರದಷ್ಟು ಅಶಕ್ತವಾಗಿತ್ತ. ಅವ್ರಿಗೆ ಬೇಕಾದಾಗೆ ಪಿಚ್ಗಳನ್ನು ರೆಡಿ ಮಾಡ್ಕೊಳ್ಬಹುದಿತ್ತಲ್ಲ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನೋಡಿ, ಕುಣಿಯಲಾರದವಳು ನೆಲ ಡೊಂಕು ಅಂದಿದ್ಲು ಅಂತ. ಈ ನೃತ್ಯ ಮಾಡೋದಕ್ಕೆ ಬರೋದಿಲ್ವಲ್ಲ, ಅವ್ರು ಅಂತಿಮವಾಗಿ ಏನು ಹೇಳೋದು, ನೆಲ ಸ್ವಲ್ಪ ಡೊಂಕಿತ್ತು, ಹಾಗಾಗಿ ನನಗೆ ನೃತ್ಯ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಪಾಕಿಸ್ತಾನದ ಪರಿಸ್ಥಿತಿಯು ಹೀಗೆ ಆಗಿದೆ. ಭಾರತ ಪಿಚ್ ಕಾರಣದಿಂದ ಗೆದ್ದಿದೆ, ನಮ್ಮ ಪಿಚ್ನಲ್ಲೇ ಆಡಿದರೆ ಬೇರೆ ಕತೆ ಇತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅನಗತ್ಯವಾಗಿ ಒಂದು ಚರ್ಚೆಯನ್ನು ಹುಟ್ಟುಹಾಕಿದೆ ಅಷ್ಟೇ. ಆದರೆ ಅದೇ ಪಾಕಿಸ್ತಾನ ತಂಡದ ಮಾಜಿ ಆಟಗಾರರು ಮಾತ್ರ ಭಾರತ ತಂಡವನ್ನು ಬಾಯಿ ತುಂಬ ಹೊಗಳ್ತಾ ಇದ್ದಾರೆ. ಮುಖ್ಯವಾಗಿ ಶೋಯಬ್ ಅಖ್ತರ್. ನಾನು ಆರಂಭದಿಂದಲೂ ಕೂಡ ಅವರನ್ನು ಫಾಲೋ ಮಾಡ್ತಾ ಇದ್ದೀನಿ. ಅವರು ಭಾರತ ತಂಡದ ಬಗ್ಗೆ ಬಹಳ ಅದ್ಭುತವಾದ ಮಾತುಗಳನ್ನೇ ಆಡಿದ್ದಾರೆ. ಇವತ್ತೇನು ICC ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಂಡ ಗೆದ್ದಿದೆ, ಅದಕ್ಕೆ ಭಾರತ ಡಿಸರ್ವ್ ಆಗಿದೆ. ಭಾರತ ಟೀಮ್ ಅಂತಹ ಒಂದು ಸಾಂಘಿಕವಾದಂತಹ ಆಟವಾಡ್ತಾ ಇದೆ. 2002ರಿಂದ ಯಾವಾಗ ಗಂಗೂಲಿ ಭಾರತ ತಂಡವನ್ನು ಮುನ್ನಡೆಸೋದಕ್ಕೆ ಆರಂಭಿಸಿದ್ರೋ ಆ ದಿನದಿಂದಲೂ ಕೂಡ ಭಾರತ ತಂಡ ತುಂಬ ಸ್ಟೇಬಲ್ ಆಗಿದೆ. ಭಾರತದಲ್ಲಿ ಯಾವುದೇ ನಾಯಕ ಬಂದರೂ ಕೂಡ ಅವರು ತಂಡವನ್ನು ಗೆಲ್ಲಿಸುವಂತಹ ನಾಯಕರಾಗಿದ್ದಾರೆ ಅಂತ ಶೋಯಬ್ ಅಖ್ತರ್ ಮಾತನಾಡಿದ್ದಾರೆ. ಪಾಕಿಸ್ತಾನಕ್ಕೆ ಆ ರೀತಿಯಾದಂತಹ ಅರ್ಹತೆ ಇಲ್ಲ, ಅಥವಾ ವಿಶ್ವದಲ್ಲಿ ಭಾರತ ತಂಡಕ್ಕೆ ಸರಿಸಮವಾದಂಥ ಇನ್ಯಾವುದೇ ತಂಡ ಕೂಡ ಇಲ್ಲ ಅಂತ ಶೋಯಬ್ ಅಖ್ತರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಂದರೆ ಪಾಕಿಸ್ತಾನದ ಮಾಜಿ ಕ್ರಿಕೆಟ್ ಆಟಗಾರರಿಗೆ ಪಾಕಿಸ್ತಾನ ತಂಡದ ಬಗ್ಗೆ ಬಹಳ ಅಸಮಾಧಾನ ಇದೆ. ಯಾಕೆಂದರೆ ನಮ್ಮ ಟೀಮೇ ಸರಿ ಇರಲಿಲ್ಲ, ನಾವು ಗೆಲ್ಲಬೇಕು ಅಂತಂದರೆ ಹೇಗಾಗುತ್ತೆ, ಕೇವಲ ಪಿಚ್ನಿಂದ ಅಲ್ಲ ಮ್ಯಾಚ್ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಪಾಕಿಸ್ತಾನದ ಮಾಜಿ ಕ್ರಿಕೆಟ್ ಆಟಗಾರರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಬಿಟ್ಟಾಕಿ ಭಾರತದ ರಾಜಕಾರಣಕ್ಕೆ ಬರೋಣ. ನಿಮಗೆಲ್ಲ ಗೊತ್ತಿರಬಹುದು, ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡ ನಿರಂತರವಾಗಿ ಗೆಲ್ತಾ ಇತ್ತು. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ವಕ್ತಾರೆಯಾಗಿದ್ದಂತಹ ಶಮಾ ಮೊಹಮ್ಮದ್ ಅವರು ಒಂದು ಟೀಕೆ ಮಾಡಿದ್ರು. ಭಾರತ ತಂಡದ ಕ್ಯಾಪ್ಟನ್ ಆಗಿರುವಂತಹ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಡುಮ್ಮ, ಆತನಿಗೆ ಕ್ರಿಕೆಟ್ ಆಡೋದಕ್ಕಾಗೋದಿಲ್ಲ, ಆತನನ್ನು ನೋಡಿದ್ರೆ ಒಬ್ಬ ಕ್ರಿಕೆಟಿಗ ಅಂತಲೇ ಅನಿಸೋದಿಲ್ಲ, ಆತ ಕ್ಯಾಪ್ಟನ್ ಆಗೋದಕ್ಕೆ ಅನ್ಫಿಟ್ ಆಗಿದ್ದಾನೆ, ಕೇವಲ ಲಕ್ನಿಂದ ಆತ ಕ್ಯಾಪ್ಟನ್ ಆಗಿದ್ದಾನೆ ಅಂತ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಆಗಿರುವಂತಹ ಶಮಾ ಮೊಹಮ್ಮದ್ ಟೀಕೆ ಮಾಡಿದ್ರು. ಭಾರಿ ವಿರೋಧ ವ್ಯಕ್ತವಾಗಿತ್ತು. BCCI ಕೂಡ ಶಮಾ ಮೊಹಮ್ಮದ್ ಟೀಕೆಯನ್ನು ಸಾರಾಸಗಟಾಗಿ ತಿರಸ್ಕರಿಸಿತ್ತು. ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಮಿತ್ರರೇ, ನನಗನ್ಸುತ್ತೆ ಈ ಟೀಕೆಗೆ ರೋಹಿತ್ ಶರ್ಮಾ ನಿನ್ನೆಯ ಆಟದ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅಂತ. ಬಹಳ ಅದ್ಭುತವಾಗಿ ಆಟ ಆಡಿದ್ರು. 76 ರನ್ಗಳ ಅಮೂಲ್ಯವಾದ ಕೊಡುಗೆಯನ್ನು ಭಾರತ ತಂಡಕ್ಕೆ ಕೊಟ್ಟರು. ನಿನ್ನೆ ಏನಾದರೂ ಭಾರತ ಈಸಿಯಾಗಿ ಮ್ಯಾಚನ್ನು ಗೆದ್ದಿದೆ ಅಂತಂದರೆ ಅದಕ್ಕೆ ರೋಹಿತ್ ಶರ್ಮಾ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಾಗಿದೆ. ರೋಹಿತ್ ಶರ್ಮಾ ಕಾರಣದಿಂದಲೇ ನಿನ್ನೆ ಮ್ಯಾಚ್ ಗೆದ್ದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ರೋಹಿತ್ ಶರ್ಮಾ ಮ್ಯಾಚನ್ನು ಗೆಲ್ಲಿಸಿದ್ರು, ಈ ಶಮಾ ಮೊಹಮ್ಮದ್ ಟೋನೇ ಬದಲಾಗ್ಬಿಟ್ಟಿದೆ. ಆಕೆ ಈಗೊಂದು ಟ್ವೀಟ್ ಮಾಡಿದಾಳೆ, ಹ್ಯಾಟ್ಸ್ ಆಫ್ ಅಂತ ಹೇಳಿದಾಳೆ.
ಜೊತೆಗೆ ರೋಹಿತ್ ಶರ್ಮಾ ಅವರ ಬ್ರಿಲಿಯಂಟ್ 76 ರನ್ಗಳ ಕಾರಣದಿಂದಾಗಿ ಭಾರತ ಗೆದ್ದಿದೆ ಅಂತೇಳಿ ಅದೇ ಶಮಾ ಮೊಹಮ್ಮದ್ ಭಾರತ ತಂಡವನ್ನು ಹೊಗಳಿದ್ದಾಳೆ. ಅದಕ್ಕೆ ಮಿತ್ರರೇ, ಸುಖ ಸುಮ್ಮನೆ ಏನೋ ಟ್ವೀಟರ್ ಇದೆ, ನನಗೆ ಟ್ವೀಟ್ ಮಾಡೋದಕ್ಕೆ ಬರುತ್ತೆ ಅಂತ ಮನಸ್ಸಿಗೆ ಬಂದ ಟ್ವೀಟ್ಗಳನ್ನು ಮಾಡಬಾರ್ದು. ಅಂತಿಮವಾಗಿ ನಮಗೆ ಮುಜುಗರ ಆಗುವಂಥ ಸನ್ನಿವೇಶಗಳು ಈ ರೀತಿಯಾಗಿ ಎದುರಾಗುತ್ತೆ. ಅದಕ್ಕೆ ಅನೇಕರು ನಾನಾ ರೀತಿಯ ಕಮೆಂಟ್ಗಳನ್ನು ಹಾಕಿದ್ದಾರೆ. ರೋಹಿತ್ ಶರ್ಮಾರನ್ನು ಟೀಕಿಸಿದ್ದನ್ನೇ ನಮ್ಮ ಜನ ಇಷ್ಟಪಟ್ಟಿರಲಿಲ್ಲ. ಈಗ ರೋಹಿತ್ ಶರ್ಮಾ ಕಾರಣದಿಂದಾಗಿಯೇ ICC ಚಾಂಪಿಯನ್ಸ್ ಟ್ರೋಫಿಯ ಫೈನಲನ್ನು ಭಾರತ ಗೆದ್ದಿದೆ, ಈ ಸಂದರ್ಭದಲ್ಲಿ ಬಿಡ್ತಾರಾ? ಹೀಗಾಗಿ ಶಮಾ ಮೊಹಮ್ಮದ್ಗೆ ಭಾರಿ ಮುಜುಗರ ವ್ಯಕ್ತವಾಗಿದೆ. ಮಿತ್ರರೇ, ಇನ್ನು ಈ ICC ಚಾಂಪಿಯನ್ಸ್ ಟ್ರೋಫಿಯ ಬಗ್ಗೆ ಹೇಳೋದಾದರೆ, ಇದು ಆರಂಭಗೊಂಡಿದ್ದು 1998ರಲ್ಲಿ. ಪ್ರತಿ 2 ವರ್ಷಕ್ಕೊಮ್ಮೆ ಈ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡಲಾಗ್ತಾ ಇತ್ತು. ಅನಂತರ ಇದನ್ನು 4 ವರ್ಷಕ್ಕೆ ಏರಿಸಲಾಯಿತು. 2009ರ ಬಳಿಕ ಇದು 4 ವರ್ಷಕ್ಕೊಮ್ಮೆ ಆಯೋಜನೆಗೊಳ್ತಾ ಇತ್ತು. ಆದರೆ 2017ರಲ್ಲಿ ಇದನ್ನು ನಿಲ್ಲಿಸಲಾಯಿತು. 2017ರಲ್ಲಿ ಪಾಕಿಸ್ತಾನ ಗೆದ್ದಿತ್ತು. ಅದಾದ ಬಳಿಕ ಈ ICC ಚಾಂಪಿಯನ್ಸ್ ಟ್ರೋಫಿ ಬೇಕಾಗಿಲ್ಲ, ಯಾಕೆಂದರೆ T20ಗೋಸ್ಕರವಾಗಿ ವರ್ಲ್ಡ್ ಕಪ್ ಇದೆ, ಹಾಗೆ ODI ವರ್ಲ್ಡ್ ಕಪ್ ಕೂಡ ಇದೆ, ಟೆಸ್ಟ್ ಚಾಂಪಿಯನ್ಶಿಪ್ ಇದೆ. ಹೀಗಾಗಿ ಈ ಚಾಂಪಿಯನ್ಸ್ ಟ್ರೋಫಿಯ ಅವಶ್ಯಕತೆ ಇಲ್ಲ ಅಂತ 2017ರಲ್ಲಿ ಇದನ್ನು ನಿಲ್ಲಿಸಲಾಗಿತ್ತು. ಆದರೆ ಕೆಲ ವರ್ಷಗಳು ಖಾಲಿ ಉಳಿದು ಬಿಡ್ತವೆ. ODI ವರ್ಲ್ಡ್ ಕಪ್ಪು ಇರೋದಿಲ್ಲ, T20 ವರ್ಲ್ಡ್ ಕಪ್ಪು ಇರೋದಿಲ್ಲ, ತುಂಬ ಗ್ಯಾಪ್ ಆಗಿಬಿಡುತ್ತೆ. ಈ ಗ್ಯಾಪನ್ನು ಫಿಲ್ ಮಾಡೋದಕ್ಕೋಸ್ಕರವಾಗಿ ಚಾಂಪಿಯನ್ಸ್ ಟ್ರೋಫಿ ಇರುವಂತಹದ್ದು ಉತ್ತಮ ಅಂತ ಮತ್ತೆ ICCಗೆ ಅನಿಸ್ತು. ಹೀಗಾಗಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯನ್ನು ಪುನರಾರಂಭ ಮಾಡಲಾಗಿದೆ. ಇನ್ನು ಭಾರತ ಈವರೆಗೆ ಒಟ್ಟು 7 ICCಯ ಟ್ರೋಫಿಗಳನ್ನು ಗೆದ್ದುಕೊಂಡಿದೆ. 2 ಒನ್ ಡೇ ವರ್ಲ್ಡ್ ಕಪ್ ಹಾಗೂ 2 T20 ವರ್ಲ್ಡ್ ಕಪ್, 3 ICC ಚಾಂಪಿಯನ್ಸ್ ಟ್ರೋಫಿ. ಭಾರತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಮಾತ್ರ ಗೆದ್ದಿಲ್ಲ. ಉಳಿದಂತೆ ICC ಏರ್ಪಡಿಸುವಂತಹ ಎಲ್ಲಾ ರೀತಿಯ ಟ್ರೋಫಿಗಳನ್ನು ಭಾರತ ಗೆದ್ದುಕೊಂಡಿದೆ. ಆಸ್ಟ್ರೇಲಿಯಾ ಅತಿ ಹೆಚ್ಚನ್ನು ಗೆದ್ದಿರುವಂತಹ ತಂಡ. ಅವರು ಈವರೆಗೆ 10 ICCಯ ಟ್ರೋಫಿಗಳನ್ನು ಗೆದ್ದುಕೊಂಡಿದ್ದಾರೆ. ಭಾರತ 2ನೇ ಸ್ಥಾನದಲ್ಲಿದೆ, 7 ಗೆದ್ದುಕೊಂಡಿದೆ. ವೆಸ್ಟ್ ಇಂಡೀಸ್ 5 ICC ಟ್ರೋಫಿಯನ್ನು ಗೆಲ್ಲುವ ಮೂಲಕ 3ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನ ಈವರೆಗೆ 3 ICC ಟ್ರೋಫಿಯನ್ನು ಗೆದ್ದು 4ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿ ಶ್ರೀಲಂಕಾ ಕೂಡ ಇದೆ, ಇಂಗ್ಲೆಂಡ್ ಕೂಡ ಇದೆ. ಅವರು ಕೂಡ 3 ICC ಟ್ರೋಫಿಯನ್ನು ಗೆದ್ದುಕೊಂಡಿದ್ದಾರೆ. ಮಿತ್ರರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ